ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಎಲ್ಲಾ ಟ್ರೆಕ್ಕರ್ಸ್ಗೆ ಅಥವಾ ಟ್ರಾವೆಲ್ ಲವರ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುವಂತಹ ವಿಡಿಯೋ. ಮಾನ್ಸೂನ್ ಸೀಸನ್ ಅಂತೂ ಬಂತು. ಸೊ ನಾನು ಕೂಡ ನನ್ನ ನೆಕ್ಸ್ಟ್ ಟ್ರಿಪ್ಗೆ ಕೆಲವೊಂದು ಪ್ರಾಡಕ್ಟ್ಸ್ ನ ಆರ್ಡರ್ ಮಾಡಿದ್ದೀನಿ. ಸೊ ಬೇಗ ಬೇಗ ನನ್ನ ಜೊತೆ ನೀವು ಕೂಡ ಅನ್ಬಾಕ್ಸ್ ಮಾಡಕ್ಕೆ ರೆಡಿ ಆಗಿ. ಜಾಸ್ತಿ ಮಾಡ್ಬೇಡ, ಬೇಗ ಬೇಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಇವಾಗ ಯಾವ್ದಾದ್ರು ಒಂದು ಟ್ರೆಕಿಂಗ್ ಪ್ಲೇಸ್ ಹೋಗಿರ್ತೀರಾ, ಸಿಕ್ಕಾಪಟ್ಟೆ ಸುಸ್ತಾಗಿರುತ್ತೆ, ಅಥವಾ ಬೆಟ್ಟದ ಮೇಲೆ ಕುತ್ಕೊಂಡು ಒಂದ್ ಒಳ್ಳೆ ಕಾಫಿ ಕಪ್ ಇಟ್ಕೊಂಡು ಒಂದ್ ಪೋಸ್ ಕೊಡ್ಬೇಕು ಅಂತ ನಿಮ್ಮೆಲ್ರಿಗೂ ಇಷ್ಟ ಆಗ್ತಿರ್ಬೋದು, ಅಥವಾ ವಾಟರ್ ಫಾಲ್ಸ್ ಮಧ್ಯೆ ಕುತ್ಕೊಂಡು ಡಿನ್ನರ್ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಜನಕ್ಕೆ ಒಂದು ಆಸೆ ಇರುತ್ತೆ. ನನ್ಗಂತೂ ಇಷ್ಟ ಇದೆಯಪ್ಪ. ಸೊ ಅದಕ್ಕೋಸ್ಕರ ಅಂತಾನೆ ಈ ಒಂದು ಪ್ರಾಡಕ್ಟ್ ಇರೋದು. ನನ್ನ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಆಲ್ರೆಡಿ ನೀವು ಏನು ಅಂತ ಗೆಸ್ ಮಾಡಿರ್ತೀರಾ. ಸೊ ದಟ್ ಇಸ್ ಅ ಪೋರ್ಟಬಲ್ ಚೇರ್. ಸೊ ಕಮ್ ಲೆಸ್ ಅನ್ಬಾಕ್ಸ್. ಟೇಬಲ್ ಇದೆ, ಅದಕ್ಕೆ ಟೇಬಲ್ ಇಟ್ಕೊಂಡಿದೀನಿ ಎಮರ್ಜೆನ್ಸಿಗೆ ಅಂತ. ಸೊ ನನ್ನ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಒಂದು ಟ್ರಾವೆಲ್ ಫ್ರೆಂಡ್ಲಿ ಪೋರ್ಟಬಲ್ ಚೇರ್. ಸೊ ಮೊದ್ಲಿಗೆ ಇದನ್ನ ಎಲ್ಲಿಂದ ತರಿಸಿದೆ ಅಂಡ್ ಇದ್ರ ವೇಟ್ ಏನಿದೆ ಅಂತ ಅನ್ಬಾಕ್ಸ್ ಮಾಡಕ್ ಮುಂಚೆನೆ ಹೇಳ್ಬಿಡ್ತೀನಿ. ಮೊದ್ಲಿಗೆ ನಾನು ಇದನ್ನ ತರಿಸಿರೋದು ಫ್ರಮ್ ಡೆಕ್ಯಾಥ್ಲಾನ್ ಅಂಡ್ ಆಲ್ಸೋ ಇದ್ರದ್ದು ವೇಟ್ ಬಂದ್ಬಿಟ್ಟು ಇಟ್ ಇಸ್ 2.5 kg, ವಿಚ್ ಇಸ್ ಆರಾಮಾಗಿ ನೀವು ಏನು ಕ್ಯಾರಿ ಮಾಡ್ಬೋದು. ನೋಡಕ್ಕೆ ಬಾಕ್ಸ್ ಸ್ವಲ್ಪ ದೊಡ್ಡದಾಗಂತ ಅನ್ನಿಸ್ತಿದೆ ಬಾಕ್ಸ್ ಇರೋದ್ರಿಂದ. ಲೆಟ್ ಮಿ ಅಂದ್ರೆ ಅನ್ಬಾಕ್ಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ, ಅಷ್ಟೊಂದೇನು ದೊಡ್ಡದಾಗಿಲ್ಲ. ಲೆಟ್ ಮಿ ಅನ್ಬಾಕ್ಸ್ ಇಟ್. ಈ ಒಂದು ಚೇರ್ ಬಂದ್ಬಿಟ್ಟು ಇಟ್ ಇಸ್ ಸ್ಟೇನ್ಲೆಸ್ ಸ್ಟೀಲ್ ಆರ್ಮ್ ಚೇರ್. ಸೊ ಇದರಲ್ಲಿ ಇನ್ನ ಒಂದು ಕಲರ್ ಅವೈಲೇಬಲ್ ಇದೆ, ವಿಚ್ ಇಸ್ ಬ್ರೌನ್. ನನಗೆ ಬ್ರೌನ್ ಅಷ್ಟು ಸೂಟಬಲ್ ಅನಿಸ್ತಿಲ್ಲ, ಸೊ ಅದಕ್ಕೆ ನಾನು ಬ್ಲೂ ಕಲರ್ ತರಿಸಿದೆ. ಸೊ ನಿಮಗ್ ಬೇಕಾದ್ರೆ ನೀವು ಹೋಗಿ ಬ್ರೌನ್ ಕಲರ್ ಕೂಡ ಪರ್ಚೇಸ್ ಮಾಡ್ಬೋದು. ಟೋಟಲ್ ಹೋಲ್ಡ್ ಕೆಪಾಸಿಟಿ ಬಂದ್ಬಿಟ್ಟು ಇದ್ರದ್ದು ಇಟ್ ಇಸ್ 110 kg. 110 kg ಇರುವಂತಹ ವ್ಯಕ್ತಿ ಕೂಡ ಇದ್ರ ಮೇಲೆ ಕುತ್ಕೊಂಡ್ರು ಏನು ಒಂದ್ ಸ್ವಲ್ಪನೂ ಅಳ್ಳಾಡಲ್ಲ ಅಥವಾ ಅದ್ದೋಗೋದು ಮುರಿದೋಗೋದು ಯಾವ್ದೇ ಒಂದು ಚಾನ್ಸಸ್ ಕೂಡ ಇಲ್ಲ. ಸೊ ಇದ್ರ ಹೋಲ್ಡಿಂಗ್ ಕೆಪಾಸಿಟಿ ಇಸ್ 110 kg. ಅಂಡ್ ಇದರಲ್ಲಿ 2 ಕಪ್ ಹೋಲ್ಡರ್ ಬರುತ್ತೆ. ನೀವೇನಾದ್ರೂ ಬೆಟ್ಟದ ಮೇಲೆ ಕುತ್ಕೊಂಡು ಮ್ಯಾಗಿ ತಿನ್ಬೇಕು ಅಂತ ಅನ್ಕೊಂಡ್ರೆ ಅಥವಾ ಒಂದು ವಾಟರ್ ಬಾಟಲ್ ಇಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ 2 ಕಪ್ ಹೋಲ್ಡರ್ ಬರುತ್ತೆ ಇದರಲ್ಲಿ. ಸೊ ಹೇಗಿದೆ ಏನು ಅಂತ ನೋಡೋಣ. ನಾನು ಕೂಡ ಕುತ್ಕೊಂಡು ಟ್ರಯಲ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಅಷ್ಟೇ, ಈ ತರ ಎಕ್ಸ್ಪ್ಯಾಂಡ್ ಮಾಡಿದಾಗ ನಿಮ್ಗೆ ಈ ತರ ಚೇರ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಅಂಡ್ ನೀವು ನೋಡ್ತಿರ್ಬೋದು ಈ ಒಂದು ಬಟ್ಟೆ ಏನಿದೆ, ದಿಸ್ ಇಸ್ ಅ ಪಾಲಿಸ್ಟರ್ ಬಟ್ಟೆ. ಅಷ್ಟು ಈಸಿಯಾಗಿ ಒಂದು ಬಟ್ಟೆ ಅರಿಯಲ್ಲ. ಅಂಡ್ ಆಲ್ಸೋ 110 kg ಕೆಪಾಸಿಟಿ ಕೂಡ ಇದೆ ಈ ಒಂದು ಬಟ್ಟೆಗೆ. ಅಂಡ್ ನಾನು ಅವಾಗ್ಲೇ ಹೇಳಿದ್ನಲ್ಲ ನಿಮ್ಗೆ ಬಾಟಲ್ ಹೋಲ್ಡರ್ ಕೂಡ ಇದೆ ಅಂತ. ಸೊ ಇದೆ ಆ ಒಂದು ಬಾಟಲ್ ಹೋಲ್ಡರ್. ಇದನ್ನ ನೋಡೋ ಪ್ರಕಾರ ಇಲ್ಲಿ ಬಾಟಲ್ ಹೋಲ್ಡರ್ ಕೂಡ ಇದೆ. ನೀವು ಆರಾಮಾಗಿ ಇದರಲ್ಲಿ ನಿಮ್ಮ ಬಾಟಲ್ಸ್ ನ ಇಟ್ಕೊಬಹುದು. ಅಂಡ್ ಆಲ್ಸೋ ವರ್ಕೊಳ್ಳೋದಕ್ಕೂ ಕೂಡ ಈ ತರ ಹಿಂದೆ ಒಂದು ಬ್ಯಾಕ್ ರೆಸ್ಟ್ ಕೂಡ ಇದೆ. ಸೊ ಆರಾಮಾಗಿ ನೀವು ವರ್ಕೊಬಹುದು, ಬ್ಯಾಕ್ ಪೇನ್ ಬರುವಂತ ಚಿಂತೆ ಕೂಡ ಇದಲ್ಲ. ಅಂಡ್ ಆಲ್ಸೋ ಇದರಲ್ಲೇ ಒಂದು ಮಿನಿ ವರ್ಷನ್ ಕೂಡ ಇದೆ ಇದ್ರದ್ದು. ಅದು ನಿಮ್ಗೆ ಅರೌಂಡ್ 1300 rupees ಆಗುತ್ತೆ. ಬಟ್ ಅದ್ರಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂತ ಅಂದ್ರೆ ಹಿಂದೆಗಡೆ ವರ್ಕೊಳಕ್ ಇದು ಇರಲ್ಲ. ಅಂಡ್ ಆಲ್ಸೋ ಬಾಟಲ್ ಹೋಲ್ಡರ್ ಕೂಡ ಇರಲ್ಲ. ಸೊ ದಟ್ ಇಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಇನ್ ಮಿನಿ. ಸೊ ಆಲ್ಸೋ ಇದ್ರ ಮೇಲೆ ಕುತ್ಕೊಂಡು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ಕುತ್ಕೊಂಡಾಗ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ ಗೈಸ್ ಇದು. ಇಂದ ಒನ್ ಮೋರ್ ಥಿಂಗ್ ಏನು ಅಂತ ಹೇಳಿದ್ರೆ, ಈ ಒಂದು ಚೇರ್ ನ ಎಲ್ಲರೂ ಪರ್ಚೇಸ್ ಮಾಡೋದೇ ಫಾರ್ ಕಂಫರ್ಟ್. ಸೊ ಆರಾಮಾಗಿ ಕುತ್ಕೊಂಡು ಬೆನ್ನೋವು ಇರಬಾರ್ದು, ಕೈ ನೋವು ಇರಬಾರ್ದು ಅನ್ನೋಕ್ಕೋಸ್ಕರನೇ ಇದನ್ನ ನೀವು ಪರ್ಚೇಸ್ ಮಾಡೋ ಕಾರಣದಿಂದ ಹಿಂದೆಗಡೆ ಬ್ಯಾಕ್ ರೆಸ್ಟ್ ಇರೋದ್ರಿಂದ ಆರಾಮಾಗಿ ನೀವು ವರ್ಕೊಬಹುದು. ಅಂಡ್ ಆಲ್ಸೋ ಈ ಒಂದು ಕೈ ಹಿಡ್ಕೊಳ್ಳೋದಕ್ಕೂ ಈ ತರ ಒಂದು ಸ್ಪೇಸ್ ಕೊಟ್ಟಿರೋದ್ರಿಂದ ಆರಾಮಾಗಿ ಕೈನ ನೀವು ಹಿಡ್ಕೊಂಡು ಕುತ್ಕೊಬಹುದು. ಹಿಂದೆ ವರ್ಕೊಳ್ಳೋದ್ರಿಂದ ನಿಮ್ಗೂ ಆರಾಮಾಗಿ ಒಂದು ಈಸಿಯಾಗಿ ರೆಸ್ಟ್ ಸಿಗುತ್ತೆ. ಅಂಡ್ ಇಮ್ಯಾಜಿನ್ ಗೈಸ್, ನೀವು ಇವಾಗ ಹಿಂಗ್ ಕೂತಿರ್ತೀರಾ ಆರಾಮಾಗಿ ಹಿಂಗ್ ಕಣ್ಣಕ್ಕ ಹಾಕೊಂಡು ಈ ಒಂದು ಬಾಟಲ್ ಇಟ್ಕೊಂಡು ಕೈಯಲ್ಲಿ ಒಂದು ಕಾಫಿ ಮಗ್ಗದ ಒಂದು ಕಾಫಿ ಕಪ್ ಇಟ್ಕೊಂಡು ಕುಡ್ಕೊಂಡು ಒಂದು ಸೀನರಿ ಎಂಜಾಯ್ ಮಾಡೋದಿರುತ್ತಲ್ಲ, ಆ ಒಂದು ಮಜಾನೇ ಬೇರೆ ಲೆವೆಲ್. ಎಕ್ಸ್ಪ್ಲೇನ್ ಮಾಡಕ್ಕೂ ಆಗದೆ ಅಷ್ಟು ಪೀಸ್ ಕೊಡುತ್ತೆ ಆ ಒಂದು ಏನಂತಾರೆ ಆ ಒಂದು ಎನ್ವಿರಾನ್ಮೆಂಟ್. ಸೊ ನನ್ಗಂತೂ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು. ಸೊ ನಿಮಗೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಬೇಗ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ಅದ್ರ ಲಿಂಕ್ ನಾನು ನಿಮ್ಮೆಲ್ಲರಿಗೂ ಕಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಬಾಟಲ್ ಇಲ್ಲ, ಸೊ ಅದಕ್ಕೆ ನಾನು ಸಿಲಿಂಡರ್ನೇ ಇಟ್ಬಿಟ್ಟು ತೋರಿಸ್ತೀನಿ. ನೀವು ಈ ತರ ಆರಾಮಾಗಿ ಇಡ್ಬೋದು. ಸೊ ಆರಾಮಾಗಿ ಈ ತರ ಹೋಲ್ಡ್ ಮಾಡುತ್ತೆ ಅದು. ಕೆಳಗಡೆ ನೀವು ನೋಡ್ಬೋದು ಈ ತರ ನೆಟ್ಟೆಡ್ ಇರೋದ್ರಿಂದ ಅದರಿಂದ ಆರಾಮಾಗಿ ನೀವು ಬಾಟಲ್ ನ ಒಳಗಡೆ ಇಟ್ಬಿಟ್ಟು ಕುತ್ಕೊಂಡೆಲ್ಲ ಆಗಿದ್ಮೇಲೆ ಹೆಂಗೆ ಇದನ್ನ ಮುಚ್ಚೋದು ಅಂತ ಹೇಳಿದ್ರೆ, ಜಸ್ಟ್ ಇವೆರಡು ಏನ್ ಪಾರ್ಟ್ ಇರುತ್ತಲ್ಲ ಅದನ್ನ ಜಸ್ಟ್ ಹಿಂಗ್ ತಗೊಂಡು ಹಿಂಗ್ ಕ್ಲೋಸ್ ಮಾಡಿ. ಸೊ ಈ ತರ ಫುಲ್ ಕ್ಲೋಸ್ ಮಾಡಾಗಿದ್ಮೇಲೆ ನೀವು ಇದನ್ನ ಹಿಂಗೆ ತಗೊಂಡು ಜಸ್ಟ್ ಈ ತರ ರಬ್ಬರ್ ಏನಿದೆ ಈ ತರ ಹಿಂಗೆ ಕಂಪ್ಲೀಟ್ ಆಗಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಮುಗೀತು. ಅಂಡ್ ಆರಾಮಾಗಿ ಇದನ್ನ ಹಿಂಗೆ ಇಟ್ಕೊಂಡು ಟ್ರೆಕಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಬಾಯ್ ಬಾಯ್ ಗಾಯ್ಸ್.
ಮಾಡಿದೆ ಅಂತ ಹೇಳಿದ್ರೆ, ನೀವು ಇದ್ರೊಳಗಡೆ ಟೈಮ್ಸ್ ಅಲ್ಲಿ ಇದು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಕೂಡ ತುಂಬಾನೇ ಯೂಸ್ಫುಲ್ ಇದ್ರಲ್ಲಿ. ಎಂತಕ್ಕೆ ಅಂತ ಹೇಳಿದ್ರೆ, ಇವಾಗ ನೀವು ಟ್ರೆಕ್ಕಿಂಗ್ ಮಾಡಿರ್ತೀರಾ, ಕಾಲೆಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿರುತ್ತೆ, ಮಣ್ಣಾಗಿರುತ್ತೆ. ಸೊ ಆತರ ಟೈಮ್ ಅಲ್ಲಿ ನೀವು ಅದೇ ಜಾಗದಲ್ಲಿ ನಿಂತ್ಕೊಂಡು ಟೆಂಟ್ ಹಾಕೊಂಡು ಮತ್ತೆ ನಿಮ್ಮ ಡ್ರೆಸ್ ಚೇಂಜ್ ಏನಾದ್ರು ಮಾಡ್ಕೊಂಡಾಗ ಮತ್ತೆ ಆ ಗಲೀಜ್ ಏನಿದೆ ನಿಮ್ಮ ಬಟ್ಟೆಗಳ ಮೇಲೆ, ಕಾಲ್ ಮೇಲೆ ಆಬ್ವಿಯಸ್ಲಿ ಅದು ಬಂದೇ ಬರುತ್ತೆ. ಸೊ ದಟ್ ಇಸ್ ದ ರೀಸನ್ ಈ ಒಂದು ಪ್ರಾಡಕ್ಟ್ ಇರೋದು. ಈ ಪ್ರಾಡಕ್ಟ್ ನ ನೀವು ಆರಾಮಾಗಿ ನೆಲದ ಮೇಲೆ ಹಾಸ್ಕೊಂಡು ನಿಮ್ಮ ಡ್ರೆಸ್ ಚೇಂಜ್ ಫಸ್ಟ್ ಕಾಲ್ ತೊಳ್ಕೊಂಡು ಆರಾಮಾಗಿ ಟೆಂಟ್ ಒಳಗಡೆ ಹೋಗ್ಬಿಟ್ಟು ಈ ಒಂದು ಪ್ರಾಡಕ್ಟ್ ಮೇಲೆ ನೀವು ಡ್ರೆಸ್ ಚೇಂಜ್ ಮಾಡೋದ್ರಿಂದ, ಐ ಮೀನ್ ಕಾಲ್ ಇಟ್ಟು ಡ್ರೆಸ್ ಚೇಂಜ್ ಮಾಡೋದ್ರಿಂದ ಇಟ್ ಅವಾಯ್ಡ್ ಸಚ್ ಥಿಂಗ್ಸ್. ಗಲೀಜ್ ಆಗೋದಾಗಿರ್ಬೋದು, ಪ್ರತಿಯೊಂದನ್ನು ತುಂಬಾ ಅವಾಯ್ಡ್ ಮಾಡುತ್ತೆ. ಸೊ ನೀವು ನೋಡ್ಬೋದು, ಇದು ಇಷ್ಟು ಉದ್ದ ಇದೆ. ಸೊ ಇದ್ರ ಮೇಲೆ ನೀವು ಆರಾಮಾಗಿ ನಿಂತ್ಕೊಂಡು ನಿಮ್ಮ ಡ್ರೆಸ್ ಚೇಂಜ್ ಮಾಡ್ಬೋದು. ಸೊ ಡರ್ಟಿ ಆಗುವಂತ ಚಾನ್ಸಸ್ ಯಾವುದು ಇರೋದಿಲ್ಲ. ಒಳಗಡೆ ಇರೋ ಎಸೆನ್ಷಿಯಲ್ಸ್ ನೋಡಾಯ್ತು. ಇವಾಗ ಟೆಂಟ್ ಹೇಗಿದೆ, ಟೆಂಟ್ ಒಳಗಡೆ ಎಷ್ಟು ಪರ್ಸನ್ ನಿಂತ್ಕೊಬಹುದು, ಎಷ್ಟು ಸ್ಪೇಷಿಯಸ್ ಆಗಿರುತ್ತೆ, ಪ್ರತಿಯೊಂದು ನೋಡೋಣ ಬನ್ನಿ. ಇದನ್ನ ಓಪನ್ ಮಾಡ್ಬಿಡೋಣ. ಸೊ ನೀವು ನೋಡ್ತಿರ್ಬೋದು ಗೈಸ್, ನನ್ಗಿಂತ ತುಂಬಾ ಹೈಟ್ ಇದೆ. ಮತ್ತೆ ನಾನು ಕುಳ್ಳಿ ಅಂತ ಅನ್ಕೊಂಬೇಡಿ, ನಾನು ಹೈಟ್ ಆಗೇ ಇದ್ದೀನಿ. ಇದನ್ನ ಓಪನ್ ಮಾಡೋಣ. ಜಸ್ಟ್ ಹಿಂಗ್ ಎಳೆದಾಗ ಇದು ಈ ತರ ಬರುತ್ತೆ. ನೋಡಿದ್ರಲ್ಲ, ಇವಾಗ ಈ ತರ ಓಪನ್ ಆಗಿದೆ. ಅಂಡ್ ಇದ್ರದ್ದು ಫ್ರಂಟ್ ಪಾರ್ಟ್ ಬಂದ್ಬಿಟ್ಟು ಹೀಗಿರುತ್ತೆ, ನಿಮ್ಗೆ ಜಿಪ್ ಇರುತ್ತೆ. ಸೊ ಕೆಳಗಡೆಯಿಂದ ಜಿಪ್ ನ ನೀವು ಜಸ್ಟ್ ಈ ತರ ಓಪನ್ ಮಾಡಿದಾಗ ಒಳಗಡೆ ನಿಮ್ಗೆ ಈ ತರ ಕಾಣಿಸುತ್ತೆ. ಒಳಗಡೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಷ್ಟು ಈ ಸೈಡ್ ಹಾಕ್ಬಿಡೋಣ. ನೀವು ನೋಡ್ಬೋದು ಆರಾಮಾಗಿ ನಾನು ಏನ್ ನಿಂತಿದ್ದೀನಿ, ಮೇಲ್ಗಡೆ ಇಲ್ಲಿ ತನಕನೂ ಕೂಡ ಇದು ಆರಾಮಾಗಿ ಕವರ್ ಆಗ್ತಿದೆ. ಅಂಡ್ ಆಲ್ಸೋ ನಿಮ್ಗೆ ಟ್ರಾನ್ಸ್ಪರೆಂಟ್ ಇಲ್ಲ ಇದು. ಸೊ ನೀವು ನೋಡ್ಬೋದು ಒಳಗಡೆ ಈ ಒಂದು ಮೆಟೀರಿಯಲ್ ಏನಿದೆ, ಸೊ ಹಿಂದೆಗಡೆನೂ ಕೂಡ ಕವರ್ ಆಗಿದೆ ಅಂಡ್ ಆಲ್ಸೋ ಮುಂದೆಗಡೆನೂ ಕೂಡ ಕವರ್ ಆಗಿದೆ. ಡಬಲ್ ಕ್ಲೋತ್ಸ್ ಇಂದ ಕವರ್ ಮಾಡಿದ್ದಾರೆ ಇದನ್ನ. ಸೊ ದಟ್ ಪ್ರೈವಸಿಗೆ ತುಂಬಾನೇ ಮೇನ್ ಬೈ ಮಾಡ್ತಿರೋದು ಇದನ್ನ ಪ್ರೈವಸಿಗೋಸ್ಕರ ಅನ್ನೋದ್ರಿಂದ ಆರಾಮಾಗಿ ನಿಮ್ಗೆ ಪ್ರೈವಸಿ ಇದ್ರಲ್ಲಿ ಸಿಗುತ್ತೆ. ಲೈಕ್ ಒಳಗಡೆ ಏನ್ ಮಾಡ್ತಿದ್ರೆ ಈಚೆಗಡೆ ಟ್ರಾನ್ಸ್ಪರೆಂಟ್ ಆಗಿ ಅದು ಕಾಣಿಸಲ್ಲ. ಸೊ ದಟ್ ಇಸ್ ಒನ್ ಆಫ್ ದ ಅಡ್ವಾಂಟೇಜ್ ಆಫ್ ದಿಸ್. ಎರಡು ಸೈಡ್ನು ವೆಂಟಿಲೇಷನ್ ಬರುತ್ತೆ ಇದು. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಓಪನ್ ರಿಮೂವ್ ದಿಸ್, ಆರ್ ಎಲ್ಸ್ ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಬೇಡ. ಆಲ್ಸೋ ನಾನು ನಿಮ್ಗೆ ಅವಾಗಲೇ ಒಂದು ಹೇಳಿದ್ನಲ್ಲ, ಮೇಲ್ಗಡೆ ಒಂದು ಮೆಶ್ ಇದೆ. ಸೊ ಅದನ್ನ ನೀವು ಕವರ್ ಮಾಡ್ಬೋದು ಅಂತ. ಈ ಒಂದು ಪ್ಯಾಕೇಜಿಂಗ್ ಇಂದಾನೆ ನೀವು ಅದನ್ನ ಕವರ್ ಮಾಡಕ್ ಸಾಧ್ಯ. ಸೊ ಇದನ್ನ ಜಸ್ಟ್ ಈ ತರ ಹಾಕಿ ಒಳಗಡೆ ನೀವು ಈ ತರ ಹಿಂಗೆ ಹುಕ್ನ ಹಾಕಿದ್ರೆ, 4 ಸೈಡ್ ಹುಕ್ನ ಹಾಕಿದಾಗ ಈ ತರ ಜಸ್ಟ್ ಹಿಂಗ್ ಹುಕ್ ಹಾಕ್ಬಿಟ್ರೆ ಆರಾಮಾಗಿ ಟೈಟ್ ಆಗಿ ಅದು ಕೂತ್ಕೊಳ್ಳುತ್ತೆ. ಸೊ ಈ ಕಡೆನೂ ಹಂಗೆ ಇದೆ ಅದು. ಸೊ 4 ಸೈಡ್ಸ್ ಕೂಡ ನೀವು ಆ ತರ ಕವರ್ ಮಾಡ್ಬೋದು. ನಾನು ನಿಮ್ಗೆ ಒಳಗಡೆ ತೋರಿಸ್ತೀನಿ ಮೆಶ್ ಹೇಗಿದೆ ಅಂತ. ಅಂಡ್ ನಾನು ನಿಮ್ಗೆ ಅವಾಗಲೇ ಹೇಳಿದ ತರ ಕೆಳಗಡೆ ಏನಾದ್ರು ಡರ್ಟಿ ಇದ್ರೆ ನೀವು ಅದನ್ನ ಕಾಲ್ ತೊಳ್ಕೊಂಡು ಒಳಗಡೆ ಬಂದು ಮಾಡೋದ್ರಿಂದ ಅವಾಯ್ಡ್ ಆಗುತ್ತೆ ಅಂತ. ಜಸ್ಟ್ ಹಿಂಗೆ ಹಾಕೊಂಡು, ಡರ್ಟಿ ಇದ್ರೆ ಅಂತ ಮಾತ್ರ ಅಲ್ಲ, ನೀವೆಲ್ಲಾದ್ರೂ ಕುತ್ಕೊಬೇಕು ಅಂತ ಪ್ಲಾನ್ ಮಾಡ್ತಾ ಇದೀರಾ ಅಂತ ಅಂದ್ರೂ ಈ ಒಂದು ಟೆಂಟ್ ಒಳಗಡೆ ಆರಾಮಾಗಿ ನೀವು ಇದನ್ನ ಈ ತರ ಕೆಳಗಡೆ ಹಾಕೊಂಡ್ರೆ ಅದ್ರ ಮೆಜರ್ಮೆಂಟ್ಗೆ ಕೊಟ್ಟಿದ್ದಾರೆ. ಸೊ ಈಚೆ ಆಚೆ ಏನು ಹೋಗಲ್ಲ ಇದು. ಸೊ
ಸೊ ನೀಟಾಗಿ ಈ ಥರ ಕವರ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನೀವು ಇಲ್ಲಿ ನೋಡ್ಬೋದು ಗೈಸ್, ಇಲ್ಲೂ ಕೂಡ ನಿಮಗೆ 2 ಪೌಚ್ ಇದೆ. ಸೊ ದಟ್ ನೀವೇನಾದರೂ ಒಳಗಡೆ ಕುತ್ಕೊಂಡು ಏನಾದರೂ ಆರಾಮಾಗಿ ಚಿಲ್ ಮಾಡಬೇಕು ಅಂತ ಇದ್ದರೆ, ಪಿಕ್ನಿಕ್ ಹೋದಾಗ ಇದನ್ನು ಯೂಸ್ ಮಾಡ್ಕೊಬೋದು. ನೀವು ಜಸ್ಟ್ ಆರಾಮಾಗಿ ಏನಾದರೂ ಈ ಕಡೆ ಇಟ್ಕೊಂಡು ನಿಮ್ಮ ಎಸೆನ್ಷಿಯಲ್ಸ್ನ ಆರಾಮಾಗಿ ನೀವು ಚಿಲ್ ಕೂಡ ಮಾಡ್ಬೋದು ಮಳೆ ಬರ್ತಿರುವಾಗ. ಆ್ಯಂಡ್ ಇವೆರಡು ಸಾಲಿನ ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳ್ದಂಗೆ ಒಂದು ಈ ಥರ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ನೀವು ಅದನ್ನು ಜಸ್ಟ್ ಈ ಥರ ನೋಡ್ಬೋದು, ಇದ್ರೊಳಗಡೆ ಜಸ್ಟ್ ಹಿಂಗೆ ಹಾಕಿ ಆರಾಮಾಗಿ ಮಾಡ್ಬೋದು. ನೋಡಿದ್ರಲ್ಲ ಗೈಸ್, ಇದಾಗಿತ್ತು ನಮ್ಮ ಟೆಂಟ್ ನೆಟ್. ಅದ್ರೊಳಗಡೆ ವೆಂಟಿಲೇಷನ್ ಕೂಡ ತುಂಬಾ ಚೆನ್ನಾಗಿದೆ, ಆರಾಮಾಗಿ ವೆಂಟಿಲೇಷನ್ ಕೂಡ ಬರುತ್ತೆ. ಈ ಒಂದು ಟೆಂಟ್ ಮೇಲೆ ಇನ್ವೆಸ್ಟ್ ಮಾಡೋದು ಇಸ್ ದ ಬೆಸ್ಟ್ ಸಜೆಷನ್. ನನಗಂತೂ ಖುಷಿ ಆಗ್ತಿದೆ, ನಾನು ವೇಸ್ಟ್ ಮಾಡಿಲ್ಲ ನನ್ನ ಅಮೌಂಟ್ ನ, ಒಂದು ಬೆಸ್ಟ್ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಅಂತ. ಸೊ ಯಾ, ದಿಸ್ ವಾಸ್ ಇಟ್. ಈ ಒಂದು ಟೆಂಟ್ ನನಗೆ ಸಿಕ್ಕಿದ್ದು ಫಾರ್ ₹1900. ಗೈಸ್ ನಾನು ಹೇಳ್ತೀನಿ, ನಿಮ್ಗೆ 1900 ಅಂದಿದ ತಕ್ಷಣ ಬೇಡ ಅಂತ ಅನ್ನಿಸ್ಬೋದು, ಬಟ್ ಟ್ರಸ್ಟ್ ಮೀ, ಇದು ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್. ಏನಕ್ಕೆ ಅಂದರೆ, ನೀವು ಈಚೆಗಡೆ ಹೋದಾಗ ನಿಮ್ಮ ಸೇಫ್ಟಿಗಿಂತ ಮುಖ್ಯವಾದದ್ದು ಬೇರೆ ಏನೂ ಇಲ್ಲ. ಸೊ ನನ್ನ ಕಡೆಯಿಂದ ಒಂದು ಸಜೆಷನ್ ಅಂದರೆ, ಪ್ಲೀಸ್ ಬೈ ದಿಸ್ ಪ್ರಾಡಕ್ಟ್ಸ್. ನೀವೇನಾದರೂ ಯಾವುದೇ ಹುಡುಗರು ನೋಡ್ತಿರೋದಾಗಿರ್ಬೋದು, ಈ ಒಂದು ಪ್ರಾಡಕ್ಟ್ನ ದಯವಿಟ್ಟು ಬೈ ಮಾಡಿ. ಬಿಕಾಸ್ ನಿಮ್ಮ ಒಂದು ಪೇರೆಂಟ್ಸ್ ಅಥವಾ ನಿಮ್ಮ ಒಂದು ಫ್ಯಾಮಿಲಿಯ ಸೇಫ್ಟಿಗಿಂತ ಬೇರೆ ಏನೂ ದೊಡ್ಡದಲ್ಲ. ಸೊ ಪ್ಲೀಸ್ ಬೈ ದಿಸ್ ಪ್ರಾಡಕ್ಟ್ ಅಂತ ನಾನಂತೂ ಹೈ ರೆಕಮೆಂಡ್ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಟೆಂಟ್ ನ ಸ್ಮಾಲ್ ಟೂರ್. ಸೊ ಇವಾಗ ಚೇರ್ ಆಯ್ತು, ಟೆಂಟ್ ಆಯ್ತು, ನೆಕ್ಸ್ಟ್ ಇನ್ನೇನ್ ಬೇಕು? ಹೊಟ್ಟೆಗೆ ಏನಾದ್ರು ಹಾಕೊಳ್ಳೇಬೇಕಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿರುತ್ತೆ, ಸ್ಟ್ರೈನ್ ಆಗ್ಬಿಟ್ಟಿರ್ತೀವಿ. ಸೊ ಅದಕ್ಕೆ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇಟ್ ಇಸ್ ಅ ಸ್ಟವ್. ಲೆಟ್ ಮೀ ಜಸ್ಟ್ ಶೋ ಇಟ್. ಸೊ ಈ ಒಂದು ಪ್ರಾಡಕ್ಟ್ ನ ನಾನು ಅಮೆಝಾನ್ ಇಂದ ತರಿಸಿದೆ. ಆಫ್ಲೈನ್ ಅಲ್ಲಿ ಕೂಡ ಕಮ್ಮಿ ಪ್ರೈಸ್ ಇದು ಅವೈಲೇಬಲ್ ಇದೆ, ಬಟ್ ನಾನು ಅಮೆಝಾನ್ ಇಂದ ತರಿಸಿದೆ. ಈ ಒಂದು ಸ್ಟವ್ಗೆ ನಾರ್ಮಲ್ ಆಗಿ ಕ್ಯಾರಿ ಮಾಡ್ಬೇಕು ಅಂತ ಅಂದ್ರೆ ಇನ್ನೂ ಒಂದು ಬ್ಯಾಗ್ ನ ಹುಡ್ಕುವಂತ ಅವಶ್ಯಕತೆ ಇರಲ್ಲ, ಅವರೇ ಆಲ್ರೆಡಿ ಈ ತರ ಒಂದು ಬ್ಯಾಗ್ ಕೊಟ್ಟಿರ್ತಾರೆ. ಸೊ ಈ ಒಂದು ಸ್ಟವ್ ಎಂತಕ್ಕೆ ನಿಮಗೆ ಕಂಪಲ್ಸರಿ ಬೇಕು ಅಂತ ಹೇಳಿದ್ರೆ, ಬೆಟ್ಟದ ಮೇಲೆ ಹೋಗಿರ್ತೀವಿ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿರುತ್ತೆ, ಅಥವಾ ಒಂದು ನೇಚರ್ ನ ಫೀಲ್ ಮಾಡೋದ್ರ ಮೂಲಕ ಒಂದು ಒಳ್ಳೆ ಬಿಸಿ ಬಿಸಿ ಮ್ಯಾಗಿ ತಿಂತಿದ್ರೆ ಎಷ್ಟು ಮಜಾ ಬರುತ್ತಲ್ಲ. ಸೀರಿಯಸ್ ಆಗಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆ ತರ ಮಾಡಕ್ಕೆ. ಅಂಡ್ ನೀವೇನಾದ್ರೂ ಚಿಕನ್ ಲವರ್ಸ್ ಆಗಿದ್ರೆ ನೀವು ಚಿಕನ್ ಕೂಡ ಇದ್ರಲ್ಲಿ ಕುಕ್ ಮಾಡ್ಬೋದು. ಏನಪ್ಪಾ ಈ ಚಿಕ್ಕದಾಗಿದೆ ಸ್ಟವ್, ಇದ್ರಲ್ಲಿ ಚಿಕನ್ ಕುಕ್ ಮಾಡ್ಬೋದು ಅಂತಿದ್ದಾಳೆ ಅಂತ ಅನ್ಕೊಂಬೇಡಿ. ಟ್ರಸ್ಟ್ ಮೀ ಗೈಸ್, ಇದರಲ್ಲಿ ನೀವು ಚಿಕನ್ ಕೂಡ ಕುಕ್ ಮಾಡ್ಬೋದು, ಅಷ್ಟು ಒಳ್ಳೆ ಕೆಪಾಸಿಟಿ ಇದೆ ಈ ಒಂದು ಸ್ಟವ್ಗೆ. ಈ ಒಂದು ಪುಟಾಣಿ ಸ್ಟವ್ ನಲ್ಲಿ ಏನೇನಿದೆ ಪ್ರತಿಯೊಂದನ್ನು ಹೇಳ್ತೀನಿ. ನೀವು ಇಲ್ಲಿ ನೋಡ್ಬೋದು, ಓಪನ್ ಮಾಡ್ತಿದ್ದೀನಿ. ಇಲ್ಲಿ ಇದಕ್ಕೆ ಹೋಲ್ಡ್ ಆಗೋ ತರ ಕರೆಕ್ಟ್ ಆಗಿ ಸ್ಟೇಬಲ್ ಆಗಿ ಕುತ್ಕೊಳ್ಳಿ ಅನ್ನೋಕ್ಕೋಸ್ಕರ ಇದಿರೋದು. ಸೊ ಈ ತರ ಬಂದು ನೋಡಿ, ಈ ತರ ಕುತ್ಕೊಂಡಾಗ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಅಂಡ್ ಇಲ್ಲಿ ನಿಮ್ಗೆ ಫ್ಲೇಮ್ ಬರುತ್ತೆ. ಇಲ್ಲಿ ನೀವು ಸ್ಟವ್ ನ ಆನ್ ಮಾಡ್ಬೋದು ಈ ತರ. ಅಷ್ಟೇ, ಹಂಗೆ ಮಾಡುವಾಗ ಸ್ಟವ್ ಆನ್ ಆಗುತ್ತೆ. ನಾನು ಸದ್ಯಕ್ಕೆ ಸ್ಟವ್ ಎಲ್ಲ ಆನ್ ಮಾಡಿ ತೋರಿಸ್ತಿಲ್ಲ, ಜಸ್ಟ್ ಹೆಂಗೆ ಆನ್ ಮಾಡೋದು ಅಂತ ತೋರಿಸ್ತೀನಿ. ಬಿಕಾಸ್ ಫ್ಲೇಮ್ ಬಂದಾಗ ಆಬ್ವಿಯಸ್ಲಿ ಫೋನ್ಗೆಲ್ಲ ಇದಾಗುತ್ತೆ. ಸೊ ದಟ್ ಇಸ್ ದ ರೀಸನ್ ಐ ಆಮ್ ನಾಟ್ ಡೂಯಿಂಗ್ ಇಟ್. ಆ್ಯಂಡ್ ಇದು ನಾರ್ಮಲ್ ರೆಗ್ಯುಲೇಟರು. ಅಂಡ್ ಇಲ್ಲಿ ನೀವು ಸಿಲಿಂಡರ್ನ ಹಾಕಬೇಕಾಗುತ್ತೆ. ಜಸ್ಟ್ ಈ ಕ್ಯಾಪ್ ಏನಿದೆ ಅದನ್ನ ತೆಗೆದ್ಬಿಟ್ಟು ಇಲ್ಲಿ ನೀವು ಈ ತರ ಫಿಕ್ಸ್ ಮಾಡಬೇಕಾಗುತ್ತೆ. ಅಂಡ್ ಅಗೇನ್ ನಾನು ಸಿಲಿಂಡರ್ನ ಇಲ್ಲಿ ತೆಗೆದು ತೋರಿಸ್ತಿಲ್ಲ, ಏನಕ್ಕಪ್ಪ ಅಂತ ಹೇಳಿದ್ರೆ ಸದ್ಯದಲ್ಲಂತೂ ನಾನು ಯಾವುದೇ ಟ್ರಿಪ್ ಹೋಗುವಂತ ಪ್ಲಾನ್ ಇಲ್ಲ. ಅಂಡ್ ಆಲ್ಸೋ ಇದನ್ನ ತೆಗೆದು ಮತ್ತೆ ಹಾಕಿ ಸುಮ್ಮನೆ ಏನಕ್ಕ ಡಬಲ್ ಕೆಲಸ ಅನ್ನೋಕ್ಕೋಸ್ಕರ ನಾನು ತೆಗಿತಿಲ್ಲ. ಬಟ್ ಇದೇನಿದೆ ಈ ಕ್ಯಾಪ್ನ ಹಿಂಗೆ ಓಪನ್ ಮಾಡಿಬಿಟ್ಟು ಜಸ್ಟ್ ಹಿಂಗ್ ಮಾಡಿ ಲಾಕ್ ಮಾಡಿಟ್ರೆ ಏನಿದೆ ಅದು ಆರಾಮಾಗಿ ಫಿಕ್ಸ್ ಆಗುತ್ತೆ. ಸೊ ಇದ್ರ ಮೇಲೆ ಆರಾಮಾಗಿ ನೀವು ಪಾತ್ರೆ ಇಟ್ಟು ಇದು ಮಾಡ್ಬೋದು. ಅಂಡ್ ಆಲ್ಸೋ ಹಿಂದೆಗಡೆ ನಾನು ಅವಾಗಲೇ ಹೇಳ್ದಂಗೆ ಈ ತರ 4 ಸ್ಟ್ಯಾಂಡ್ಸ್ ಇದೆ. ಸೊ ಈ ತರ 4 ಸ್ಟ್ಯಾಂಡ್ ಇದೆ, ಆರಾಮಾಗಿ ನಿಮ್ಗೆ ಈ ತರ ಕುತ್ಕೊಳ್ಳುತ್ತೆ. ಸೊ ದಿಸ್ ಇಸ್ ದ ಔಟ್ಪುಟ್. ಈ ಒಂದು ಸ್ಟವ್ ನನಗೆ ಸಿಕ್ಕಿದ್ದು ₹300. ಸೊ ಇವಾಗ ನಾವೆಲ್ಲರೂ ಟ್ರಾವೆಲ್ಗೆಲ್ಲ ಈಚೆಗಡೆ ಹೋದಾಗ ಅಲ್ಲೆಲ್ಲ ಫುಡ್ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಅಂಡ್ ಆಲ್ಸೋ ಮೇಲ್ಗಡೆ ನಿಮ್ಗೆ ನಿಮ್ಮ
ನಿಮ್ಮ ಅಭಿರುಚಿಗೆ ತಕ್ಕಂತ ಊಟ ಬೇಕು ಅಂತ ಅಂದ್ರೆ ಇನ್ನ ಕಾಸ್ಟ್ ಆಗುತ್ತೆ. ಸೊ ಈ ತರ ಒಂದು ಸ್ಟವ್ಗೆ 300 ರುಪೀಸ್ ಇನ್ವೆಸ್ಟ್ ಮಾಡಿ ನೀವೇ ನಿಮ್ಗೆ ಬೇಕಾದಾಗ ಮಾಡ್ಕೊಬಹುದು. ಆರಾಮಾಗಿ ಹೊಟ್ಟೆ ತುಂಬುವಷ್ಟು ತಿನ್ಬೋದು, ಟೇಸ್ಟಿಯಾಗಿ ಕೂಡ ಮಾಡ್ಕೊಬಹುದು. ಸೊ ದಿಸ್ ಇಸ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್ ನನ್ನ ಪ್ರಕಾರ. ಸ್ಟವ್ ಇದ್ರೆ ಸಾಕ, ಸಿಲಿಂಡರ್ ಇರಲೇಬೇಕಲ್ವಾ ಆನ್ ಮಾಡೋದಕ್ಕೆ. ಸೊ ಅದಕ್ಕೆ ಈ ಒಂದು ಸಿಲಿಂಡರ್ ನೀವು ನೋಡ್ಬೋದು, ಇದು ಸ್ಪ್ರೇ ಬಾಟಲ್ಸ್ ತರ ಕಾಣಿಸುತ್ತೆ ನೋಡಿದ್ರೆ, ನಾವು ಸ್ಪ್ರೇ ಮಾಡ್ತೀವಲ್ಲ ಈ ತರ, ಆ ತರ. ಬಟ್ ದಿಸ್ ಇಸ್ ನಾಟ್ ಎ ಸ್ಪ್ರೇ. ಅಂಡ್ ಮೋಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಹೇಳೋದಕ್ಕೆ ಹೋದ್ರೆ, ಚಿಕ್ಕ ಮಕ್ಳ ಕೈಲಿ ಅಥವಾ ಚಿಕ್ಕ ಮಕ್ಳು ಇರೋ ಜಾಗದಲ್ಲಿ ಇದನ್ನ ಇಡ್ಲೇಬೇಡಿ. ಯಾಕಂದ್ರೆ ಇದು ಗ್ಯಾಸ್ ಆಗಿರೋದ್ರಿಂದ ಅವಾಯ್ಡ್ ಪ್ರಾಬ್ಲಮ್ಸ್. ಇದನ್ನ ಮಕ್ಳ ಹತ್ರ ಇಡಬೇಡಿ. ಕೀಪ್ ಇಟ್ ಇನ್ ಅ ವೆರಿ ಸೇಫೆಸ್ಟ್ ಪ್ಲೇಸ್. ಅಂಡ್ ನೀವೇನಾದ್ರು ಕ್ಯಾರಿ ಮಾಡ್ತಿದ್ರು ಕೂಡ ಇದನ್ನ ಹುಷಾರಾಗಿ ಕ್ಯಾರಿ ಮಾಡೋದನ್ನ ನೋಡಿ. ಬಿಕಾಸ್ ಅಷ್ಟು ಸೇಫ್ ಅಲ್ಲ. ಇದನ್ನ ನೀವು ಹೆಂಗ್ ಬೇಕಂಗೆ ಎಸ್ದಾಡಿ ಪಸ್ತಾಡಿ ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಸೊ ಅದರಿಂದ ಬೇಡದಿರೋ ಪ್ರಾಬ್ಲಮ್ಸ್ ಆಗೋದ್ರ ಬದಲು ನೀವು ಈಸಿಯಾಗಿ ನೀಟಾಗಿ ಕ್ಯಾರಿ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ದಿಸ್ ಇಸ್ ಅ ಹೆವಿ ಡ್ಯೂಟಿ ಬ್ಯೂಟೇನ್ ಗ್ಯಾಸ್. ಇದನ್ನ ನೀವು ಮೀಡಿಯಂ ಫ್ಲೇಮ್ ಅಲ್ಲಿ ಏನಾದ್ರು ಯೂಸ್ ಮಾಡಿದ್ರೆ 2 to 3 hours ಆರಾಮಾಗಿ ನೀವು ಇದನ್ನ ಯೂಸ್ ಮಾಡಬಹುದು. ಈ ಒಂದು ಗ್ಯಾಸ್ ನ ನಾನು ಆಫ್ಲೈನ್ ಪ್ರಿಫರ್ ಮಾಡಿದೆ. ಏನಕ್ಕೆ ಅಂತ ಹೇಳಿದ್ರೆ, ಆನ್ಲೈನ್ ನನಗೆ ಬೇಡ ಅಂತ ಅನಿಸ್ತು ಅಂದ್ರೆ, ನಾನ್ ಪರ್ಸನಲ್ ಆಗಿ ಫಸ್ಟ್ ಟೈಮ್ ತಗೊಂತಿರೋದ್ರಿಂದ ನಾನು ಐ ಬ್ಯಾಡ್ಲಿ ವಾಂಟೆಡ್ ಟು ಸಿ ಇಟ್ ಹೆಂಗ್ ವರ್ಕ್ ಆಗುತ್ತೆ, ಏನಿದು, ಇದನ್ನ ಹೆಂಗ್ ಯೂಸ್ ಮಾಡ್ಬೇಕು, ಪ್ರತಿಯೊಂದನ್ನು ತಿಳ್ಕೊಬೇಕಿತ್ತಲ್ಲ. ಸೊ ನಾನು ಆಫ್ಲೈನ್ ಪ್ರಿಫರ್ ಮಾಡಿದೆ. ನಿಮ್ಗೇನಾದ್ರೂ ಈ ವಿಡಿಯೋದಲ್ಲಿ ಇನ್ನ ಇನ್ಫಾರ್ಮೇಶನ್ ಬೇಕಿತ್ತು ಅಥವಾ ನಿಮ್ಗೆ ಪ್ರಾಪರ್ ಆಗಿ ಅರ್ಥ ಆಗಿಲ್ಲ ಅಂದ್ರೆ, ನಿಮ್ಗೂ ಇದನ್ನೇ ಸಜೆಸ್ಟ್ ಮಾಡ್ತೀನಿ. ಆಫ್ಲೈನ್ ಸ್ಟೋರ್ಗೆ ಹೋಗಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ತಗೊಳ್ಳಿ. ಬಿಕಾಸ್ ಈ ತರ ವಿಷಯದಲ್ಲಿ ಆಟ ಆಡಕ್ ಹೋಗ್ಲೇಬೇಡಿ. ನನ್ ವಿಡಿಯೋ ನೋಡ್ಬಿಟ್ಟು ಏನೋ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಪ್ಲೀಸ್ ಮಾಡಕ್ ಹೋಗ್ಬೇಡಿ. ಅದೊಂದು ಕಾಸ್ಟ್ ನಿಮ್ಗೆ ಕೊಡಕ್ ಇಷ್ಟಪಡ್ತೀನಿ. ಈ ಒಂದು ಗ್ಯಾಸ್ ನ ನೆಟ್ ಕ್ವಾಂಟಿಟಿ ಬಂದ್ಬಿಟ್ಟು ಇಟ್ ಇಸ್ 220 grams. ಅಂಡ್ ಇದ್ರದ್ದು ಬ್ಯೂಟೇನ್ ಪ್ಯೂರಿಟಿ ಬಂದ್ಬಿಟ್ಟು ಇಟ್ ಇಸ್ 95%. ಈ ಒಂದು ಪ್ರಾಡಕ್ಟ್ ನನಗೆ ಸಿಕ್ಕಿದ್ದು ಫಾರ್ ₹150. ಒಂದು ಸಿಲಿಂಡರ್ ನನಗೆ 150 ಕಾಸ್ಟ್ ಮಾಡ್ತು. ಅಂಡ್ ಅದೇ ತರ ನಾನು ಇನ್ನ 2 ಸಿಲಿಂಡರ್ ತಗೊಂಡಿದ್ದೀನಿ. ಏನಕ್ಕೆ ಅಂದ್ರೆ, ಸುಮ್ನೆ ಅಕಸ್ಮಾತ್ ಈ ಸಿಲಿಂಡರ್ ಖಾಲಿ ಆಗ್ಬಿಟ್ರೆ ಮತ್ತೆ ಏನಕ್ಕೆ ಪ್ರಾಬ್ಲಮ್ಸ್ ಅಂದ್ಬಿಟ್ಟು ಸೇಫರ್ ಸೈಡ್ ಇನ್ನ 2 ಸಿಲಿಂಡರ್ ತಗೊಂಡಿದ್ದೀನಿ. 3 ತಗೊಂಡಾಗ ಡಿಸ್ಕೌಂಟ್ ಅಲ್ಲಿ ನನಗೆ 400 ರುಪೀಸ್ ಆಯ್ತು. ನಿಮ್ಗೆ ಏನಾದ್ರೂ ಈ ಸಿಲಿಂಡರ್ ನ ಬೈ ಮಾಡ್ಬೇಕು, ಕಮ್ಮಿ ಪ್ರೈಸ್ ಗೆ ಸಿಗೋದು ಎಲ್ಲಿ ಅಂತ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಗೆ ಕಮೆಂಟ್ ಮಾಡಿ. ನಾನು ಆ ಶಾಪ್ ಡೀಟೇಲ್ಸ್ ಹಾಕ್ತೀನಿ. ಸೊ ದಟ್ ನೀವು ಹೋಗ್ಬಿಟ್ಟು ಆ ಶಾಪ್ ಅಲ್ಲಿ ಪರ್ಚೇಸ್ ಮಾಡಬಹುದು. ನನ್ನ ಫೈನಲ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಒಂದು ವಾಟರ್ ಪ್ರೂಫ್ ಚೆಸ್ಟ್ ಬ್ಯಾಗ್ ಫಾರ್ ಬೋತ್ ಮೆನ್ ಅಂಡ್ ವುಮೆನ್. ಇದು ಒಂದು ಯೂನಿಸೆಕ್ಸ್ ಬ್ಯಾಗ್, ಸೊ ದಟ್ ಮೆನ್ ಅಂಡ್ ವುಮೆನ್ ಇಬ್ರು ಕೂಡ ಯೂಸ್ ಮಾಡಬಹುದು. ಈ ಬ್ಯಾಗು ತುಂಬಾನೇ ಯೂಸ್ಫುಲ್. ಔಟ್ಡೋರ್ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದ್ರೆ ಈ ಒಂದು ಬ್ಯಾಗ್ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೀವೇನಾದ್ರೂ ಹೊರಗಡೆ ಟ್ರಾವೆಲ್ ಮಾಡ್ತಿರ್ತೀರಾ, ದೊಡ್ಡ ದೊಡ್ಡ ಕ್ಯಾರಿ ಬ್ಯಾಗ್ಸ್ ನ ಆಬ್ವಿಯಸ್ಲಿ ಬ್ಯಾಗ್ ಎಲ್ಲ ಕ್ಯಾರಿ ಮಾಡಿರ್ತೀರಾ. ಬಟ್ ಎಲ್ಲೋ ಒಂದು ರೂಮ್ ಅಲ್ಲಿ ಅಥವಾ ಕಾರಲ್ಲಿ ಆ ಎಲ್ಲಾ ಬ್ಯಾಗ್ ನ ಇಟ್ಬಿಟ್ರೆ ಕೈಯಲ್ಲಿ ಇಟ್ಕೊಂಡು ಓಡಾಡಕ್ ಆಗಲ್ಲ. ಫೋನ್ ಆಗ್ಲಿ, ವಾಲೆಟ್ ನಾಗ್ಲಿ ಅಥವಾ ಜೋಬಲ್ಲೂ ಇಟ್ಕೊಂಡು ಓಡಾಡಕ್ ಆಗಲ್ಲ. ಮಳೆ ಬಂದ್ರೆ ನೆಂದೋಗ್ಬಿಡುತ್ತೆ ಅನ್ನೋ ಚಾನ್ಸಸ್ ಇಂದ ಈ ಒಂದು ಬ್ಯಾಗ್ ಬಂದ್ಬಿಟ್ಟು ಇಟ್ ಇಸ್ ಅ ಕ್ರಾಸ್ ಬಾಡಿ ಸ್ಲಿಂಗ್ ಬ್ಯಾಗ್. ಆರಾಮಾಗಿ ನೀವು ಈ ತರ ನಿಮ್ಗೆ ಹೆಂಗ್ ಬೇಕು ಹಂಗೆ ಸ್ಟೈಲ್ ಮಾಡ್ಬೋದು. ಇವಾಗೆಲ್ಲ ನೀವು ನೋಡಿರ್ತೀರಲ್ಲ, ಜಸ್ಟ್ ಈ ತರ ಸ್ಟೈಲ್ ಮಾಡೋರು ಇದಾರೆ. ಈ ಒಂದು ಬ್ಯಾಗ್ ನ ಹಿಂದೆ ಹಾಕೊಳ್ಳೋರು ಇದಾರೆ, ಒಂದ್ ಸೈಡ್ ಹಾಕೊಳ್ಳೋರು ಇದಾರೆ. ನಿಮ್ಗೆ ಹೆಂಗ್ ಬೇಕು ಹಂಗ್ ಸ್ಟೈಲ್ ಮಾಡ್ಬೋದು ಗೈಸ್. ಈ ಒಂದು ಬ್ಯಾಗ್ ನ ನೀವು ಡೈಲಿ ಯೂಸಸ್ಗೆ, ಟ್ರಾವೆಲಿಂಗ್ ಗೆ, ಬೈಕಿಂಗ್, ಹೈಕಿಂಗ್ ಅಥವಾ ಜಿಮ್ಗೆ, ಹಾವೆಲ್ ಪ್ರತಿಯೊಂದಕ್ಕೂ ಈ ಒಂದು ಬ್ಯಾಗ್ ನ ಯೂಸ್ ಮಾಡಬಹುದು. ಸಿಕ್ಕಾಪಟ್ಟೆ ಯೂಸ್ಫುಲ್ ಬ್ಯಾಗ್. ಅಂಡ್ ಆಲ್ಸೋ ನೀವು ನೋಡ್ಬೋದು, ಇಟ್ ಇಸ್ ನಾಟ್ ಅ ಪ್ಲೇನ್ ಬ್ಯಾಗ್. ಈ ತರ ಒಂದು ಡಿಸೈನ್ ಏನಿದೆ ಇದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಆಬ್ವಿಯಸ್ಲಿ ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಅಂಡ್ ಆಲ್ಸೋ ಇಟ್ ಗಿವ್ಸ್ ಅ ಯುನೀಕ್ ಲುಕ್ ನೀವೇನಾದ್ರೂ ವೇರ್ ಮಾಡಿದಾಗ. ಅಂಡ್ ಈ ಒಂದು ಬ್ಯಾಗ್ ನ ವೇಟ್ ಬಂದ್ಬಿಟ್ಟು 230 grams. ಆರಾಮಾಗಿ ನೀವು ಕ್ಯಾರಿ ಮಾಡಬಹುದು. ಒಂದು ಬ್ಯಾಗ್ ನ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ, ಇದರಲ್ಲಿ USB ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ. ನೀವೇನಾದ್ರೂ ಲಾಂಗ್ ಡೇ ಟ್ರಾವೆಲ್ ಮಾಡ್ತಾ ಇದ್ರೆ, ನಿಮ್ಮ ಫೋನ್ ಚಾರ್ಜರ್ ಏನಾದ್ರೂ ಕಮ್ಮಿ ಆಗ್ಬಿಟ್ಟಿದ್ರೆ ಪವರ್ ಬ್ಯಾಂಕ್ಸ್ ನ ಕ್ಯಾರಿ ಮಾಡ್ತಿರ್ತೀರಾ. ಸೊ ಪವರ್ ಬ್ಯಾಂಕ್ ಮೂಲಕ ನಿಮ್ಮ ಫೋನ್ ನ ಚಾರ್ಜ್ ಮಾಡಕ್ಕೆ ಇದರಲ್ಲಿ USB ಪಾಯಿಂಟ್ ಕೂಡ ಇದೆ. ಈ ಒಂದು ಪ್ರಾಡಕ್ಟ್ ನ ನಾನ್ ಬೈ ಮಾಡಿದ್ದು ಅಮೆಝಾನ್ ಇಂದ. ನನಗೆ ಇದು ಸಿಕ್ಕಿದ್ದು ₹850. ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಎಷ್ಟೋ ಜನ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂತಿರೋರ್ಗೆ, ನಿಮ್ಮ ನೆಕ್ಸ್ಟ್ ಪ್ಲಾನ್ ಮಾಡ್ತಿರೋರ್ಗೆ ಈ ಒಂದು ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿತ್ತು ಅಂತ ನಾನ್ ಭಾವಿಸ್ತೀನಿ. ಮುಂದಿನ ವಿಡಿಯೋಸ್ ಅಲ್ಲಿ ನಿಮಗೆ ನಾನು ಯಾವ ತರ ವಿಡಿಯೋಸ್ ಮಾಡಿದ್ರೆ ಇಷ್ಟ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಸೊ ದಟ್ ಈ ತರನೇ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ಮೂಲಕ ನಾನು ನಿಮ್ಮೆಲ್ಲರೂ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ, ಲವ್ ಯು ಆಲ್. ಬಾಯ್ ಬಾಯ್.